20 ವರ್ಷ ಅನ್ನೋವಂಥದ್ದು ಹಿಂಗೆ ಹೋಗ್ಬಿಡ್ತು ಅಂತಂದರೆ ನಿಜಕ್ಕೂ ಅಲ್ಲಿ ನೋಡ್ತಾ ಇದ್ರೆ 20 ವರ್ಷ ಆಗೋಯ್ತಾ ಅಂತ ಅನ್ಸುತ್ತಾ ಇರುತ್ತೆ. ಆದರೆ ಒಂದು ಸಮಾಧಾನ ಏನು ಅಂತಂದರೆ ನನಗೆ ಆ ಸಿನಿಮಾ ಮಾಡೋ ಟೈಮಲ್ಲಿ 13 ವರ್ಷ. ಇದು ಸಖತ್ ಖುಷಿ ನನಗೆ. ಇವಾಗ ಒಂದು 35 ತನಕ ಇರ್ಬೋದು. ಯಾಕೆಂದರೆ ಮೊನ್ನೆ ಆದಂಗೆ ಸರ್ ನನಗೆ ಸರ್ ಕರೆದ್ರು, ಅದೇ 20th ಇಯರು ಅಂತಂದ್ರು. ಸರ್ 20th ಇಯರ್ ಸುಮ್ಮನೆ ಸರ್ ಹಂಗೆ ಹೇಳಕ್ಕೆ ಹೋಗ್ಬಿಟ್ರೆ ನನಗೆ ನನಗೊಂದು 5-6 ವರ್ಷದ ತನಕ ಥರ ಇದೆ ನನಗೆ. ಅದಾದಮೇಲೆ ನನಗೆ ವಯಸ್ಸಾಗಿಲ್ಲ ಸರ್, ಇದಕ್ಕೇನೂ ಆಗಿಲ್ಲ ಅಂತಂತಂದೆ. ಕಾರಣ ಹೇಳ್ತೀನಿ ಏನು ಅಂತ, ಇಲ್ಲಿ ವೇದಿಕೆ ಮೇಲಿರುವಂಥ ಅಷ್ಟು ಜನ, ಅಂದರೆ ಈ ಸಿನಿಮಾದಲ್ಲಿ ನಟಿಸಿದಂಥ ಇಷ್ಟು ಜನನ ನೋಡಿ ಅಲ್ಲಿಗೂ ಇಲ್ಲಿಗೂ ಒಂದು ಚೂರು ವ್ಯತ್ಯಾಸ ಇರಲ್ಲ, ನನ್ನಿಂದ ಹಿಡ್ಕೊಂಡು. ಹೌದಾ? ಇದನ್ನೆಲ್ಲರೂ ಇದನ್ನು ಒಪ್ಕೊಳ್ಬೇಕಾದಂಥದ್ದು. ಧ್ಯಾನ್ ಅವರಾಗಿರ್ಬೋದು, ಹೀರೋಯಿನ್ ಮೇಡಮ್ ಅವರಾಗಿರ್ಬೋದು, ನಮಗೆ ಒಂದಿಷ್ಟು ದಿವಸದ ಮೂಮೆಂಟ್ಸ್ ಇದೆಯಲ್ಲ ನಮಗೆ, ಆ ಮೂಮೆಂಟು ಪ್ರತಿ ಕ್ಷಣವೂ ಕೂಡ ಮರಿಲಾರದಂಥದ್ದು. ಮೊನಾಲಿಸಾದಲ್ಲಿ ಆಗಿರುವಂಥದ್ದು ಪ್ರತಿ ಕ್ಷಣವೂ ಅವ್ರಿಗೆ ನಾನು ನೆನಪಿಸಿದ್ದೀನಿ. ಏನ್ರಿ ಎಷ್ಟು ಚೆನ್ನಾಗಿ ನೀವು ನೆನ್ಪಿಟ್ಕೊಂಡಿದ್ದೀರಾ ಅಂತಂದರು. ಅದಕ್ಕೆ ಸರ್ ನನಗೆ 20 ವರ್ಷ ಆಗಿಲ್ಲ ಈ ಸಿನಿಮಾಗೆ, 4 ವರ್ಷ. ಪ್ರತಿ ದಿವಸದ ಶಾರ್ಟ್ ಇಂದು ಕೂಡ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಯಾಕಂತಂದರೆ ಧ್ಯಾನ್ ಅವರು ಇಡೀ ಕರ್ನಾಟಕದ ಕ್ರಶ್ ಅವರು. ಅವಾಗ ಇವಾಗ ಸದಾ ಅವರು ನಮ್ಮೆಲ್ಲರ ಕ್ರಶ್. ಯಾಕಂತಂದರೆ ಸರ್ದು ಒಂದು ಥರದ ಕೈಗುಣ ಬಹಳ ಚೆಂದ ಇದೆ. ಇವರು ನಾನು ಹೇಳಲೇಬೇಕು, ನಾನು ಅವಾಗ ಹೇಳ್ತಾ ಇರ್ತೀನಿ ಸರ್, ನಿಮ್ಮ ಸಿನಿಮಾಗಳಲ್ಲಿ ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಸಿನಿಮಾನು ಮ್ಯೂಸಿಕಲಿ ಮಿಸ್ ಹೊಡೆದೇ ಇಲ್ಲ ಇವರು. ಒಂದು ಮ್ಯೂಸಿಕಲಿ, ಎರಡನೇದು ಇಡೀ ಭಾರತದಾದ್ಯಂತ ನೆನೆಸುವಂಥ, ಸ್ಮರಿಸುವಂಥ, ಇವತ್ತು ನಾವೆಲ್ಲರೂ ಏನು ಹಾಡಿ ಹೊಗಳ್ತಾ ಇದ್ದೀವಿ ಅಂತಂಥ ಹೀರೋಯಿನ್ಗಳನ್ನು ಚಿತ್ರರಂಗಕ್ಕೆ, ಅದು ಕನ್ನಡ ಚಿತ್ರರಂಗದ ಮುಖಾಂತರ ಪಾದಾರ್ಪಣೆ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿ ಮಾಡಿಕೊಟ್ಟಂಥವ್ರು ಇಂದ್ರಜಿತ್ ಸರ್ ಅವರು. ಖಂಡಿತ ನಾ ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಯಾಕಂತಂದರೆ ಆ ಥರದ ಒಂದು ಶಕ್ತಿ. ಇವತ್ತು ನನ್ನನ್ನು ಚೀಫ್ ಗೆಸ್ಟ್ ಅಂತ ಹೇಳಿದ್ದಾರೆ. ನನ್ನ ಕಾಂಟ್ರಿಬ್ಯೂಷನ್ನು ಈ ಸಿನಿಮಾಗೆ ತುಂಬ 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 ಕಮ್ಮಿ. ಇಡೀ ಚಿತ್ರರಂಗ, ಅಂದರೆ ಇಡೀ ಭಾರತ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಚಿತ್ರರಂಗ ನಂಬಿರುವಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದರೆ ಅದು ಡೈರೆಕ್ಟರ್. ಅವರು ಚೀಫ್ ಆಗ್ತಾರೆ, ನಾನು ಗೆಸ್ಟ್ ಅಷ್ಟೇ ಸರ್. ಯಾಕಂದರೆ ತುಂಬ, ಯಾಕಂದರೆ ನೋಡಿ, ಈ ಥರದೊಂದು ನಿರ್ದೇಶಕರು ಇರ್ತಾರೆ. ಮಧು ಸರ್ ಅಂತವರ ಬರವಣಿಗೆ ಇರುತ್ತೆ. ಇನ್ನೆಂಥದ್ದು ಬೇಕು ನಮಗೆ? ಅವೆರಡನ್ನು ಪೊಟ್ರೆ ಮಾಡಿಬಿಟ್ರೆ ಸಾಕು, ಈ ಥರದೊಂದು ಯಶಸ್ವಿ ಸಿನಿಮಾ ಸಿಗುತ್ತೆ. ಒಬ್ಬ ಕಲಾವಿದನಾಗಿ ನಾನು ಹೇಳ್ತೀನಿ, ಭಾಳ ಸ್ಕ್ರ್ಯಾಚಿಂದ ಬಂದಂಥವ್ನು ನಾನು. ಅವಕಾಶ ಸಿಗುವಂಥದ್ದೇ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ರೀ. ಅವಾಗ ಅವಕಾಶ ಸಿಕ್ಕಿದ ತಕ್ಷಣ ನನಗೆ ಮೈಲೇಜ್ ಏನಿದೆ ಅಂತ ನೋಡ್ಕೊಳ್ತೀವಿ ನಾವು, ಅದು ಎರಡನೇ ಸಕ್ಸಸ್ಸು. ಅಂದರೆ ಅವಕಾಶ ಸಿಕ್ಕಿದೆ ಒಂದು ಸಿನಿಮಾಗೆ, ನನಗೆ ಪಾತ್ರ ಎಷ್ಟು ಗಾತ್ರ ಹೆಂಗಿದೆ ಅಂತ ಅನ್ನುವಂಥದ್ದು. ಮೂರನೇದು ಏನು ಗೊತ್ತಾ, ತುಂಬ 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 ಅದೃಷ್ಟಶಾಲಿಗಳಿಗೆ ಮಾತ್ರ ಸಿಗುವಂಥದ್ದು. ಒಂದು ಸಕ್ಸಸ್ಫುಲ್ ಸಿನಿಮಾದಲ್ಲಿ ಅವಕಾಶ ಸಿಗೋದು, ಅದು ಅವಕಾಶ ಒಳ್ಳೆಯ ಗಾತ್ರದಲ್ಲಿ ಸಿಗುವಂಥದ್ದಿದೆ ಗೊತ್ತಾ. ಆ ಥರದ ವಿಚಾರದಲ್ಲಿ ಭಾಳ ಅದೃಷ್ಟವಂತ ನಾನು ಅಷ್ಟೇ. ಯಾಕಂದರೆ ಈ ಥರದ ಸಿನಿಮಾದಲ್ಲೆಲ್ಲ ನನಗೆ ನಟಿಸುವಂಥ ಒಂದು ಅವಕಾಶ, ಒಂದು ಪ್ಲ್ಯಾಟ್ಫಾರ್ಮು ಈ ಇಡೀ ತಂಡ ಒದಗಿಸ್ಕೊಟ್ಟಿದೆ ಅಂತ ಅನ್ನೋದಾದರೆ ಬಹಳ ಖುಷಿ ಆಗುತ್ತೆ.